ಇಟ್ಕೊಳ್ಳಿ ಬ್ರೋ, ಒಂದು ನಿಮಿಷ ಟ್ರೈ ಮಾಡಲ್ಲ. ವರ್ಷದ ಶುಭಾಶಯಗಳು ಮೊದಲನೇದಾಗಿ. ಅದನಂತರ ಇವತ್ತು ಹೊಸ ವರ್ಷದ ಮೊದಲನೇ ದಿನ. ಅದಕ್ಕಾಗಿ ನಾವು ರಾಷ್ಟ್ರರತ್ನ ರಕ್ತ ಕೇಂದ್ರ ಅಂತ ಒಂದು ರಕ್ತದಾನ ಕೇಂದ್ರ ಇದೆ. ಅದರಲ್ಲಿ ಏನಂದ್ರೆ ಸಣ್ಣ ಮಕ್ಕಳಿಗೆ, ಇತ್ತೀಚೆಗೆ ಸಣ್ಣ ಮಕ್ಕಳಿಗೆ 15ರಿಂದ 30 ದಿನ ಒಳಗಡೆ ಒಂದು ಬ್ಲಡ್ ಬೇಕಾಗಿರುತ್ತೆ ಅಂತ ಮಕ್ಕಳಿಗೆ. ಒಂದು ಥಲಸೀಮಿಯಾ ಅಂತ ಡಿಸೀಸ್ ಇರುತ್ತೆ ಅಂತ ಮಕ್ಕಳಿಗೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ರಕ್ತದಾನ ಮಾಡ್ತಾ ಇದೀವಿ. ಅದಕ್ಕಾಗಿ ಇವತ್ತು ಬಂದಿರೋಂತ ಎಲ್ಲ ಬೈಕ್ ಟ್ಯಾಕ್ಸಿ ಧನ್ಯವಾದ ಹೇಳ್ತಾ ಇದೀವಿ ಮೊದಲನೇದಾಗಿ. ಆಮೇಲೆ ನಮ್ಮ ಬೈಕ್ ಟ್ಯಾಕ್ಸಿ ಅಜೆಂಡಾ ಏನಂದ್ರೆ, ಬೈಕ್ ಟ್ಯಾಕ್ಸಿ ಉಳಿಸ್ಬೇಕು ಫಸ್ಟ್ ಅದೇ ನಮ್ಮ ಒಂದು ಮೊದಲನೇ ಅಜೆಂಡಾ ಆಗಿರುತ್ತೆ. ಅದನಂತರ ಸೇಫ್ಟಿ ಆಗಿರ್ಬೋದು, ಲೀಗಾಲಿಟಿಗೆ ಆಗಿರ್ಬೋದು, ಅದೇನಿದೆ ನಮ್ಮ ಲೀಡರ್ಸ್ ಎಲ್ಲರಿಗೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಇವತ್ತು ಇಷ್ಟು ಜನ ಬಂದಿದ್ರೆ ನಮ್ಮ ಒಂದು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ನಂಬ್ಕೊಂಡು ಅಂತ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಈಗ ಮನೋಜ್ ಅಂತ ನಮ್ಮ ಲೀಡರ್ ಅವರು ಮಾತಾಡ್ತಾರೆ. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು, ನಾನು ಒನ್ ಆಫ್ ದ ಬೈಕ್ ಟ್ಯಾಕ್ಸಿ ಮೆಂಬರು ಹೌದು, ಲೀಡರು ಹೌದು. ಸೊ ಈಗ ನಾವು ಒಂದೇ ಒಂದು ಉದ್ದೇಶಕ್ಕೋಸ್ಕರ, ಅಂದರೆ ಚಿಕ್ಕ ಮಕ್ಕಳಿಗೆ ಬ್ಲಡ್ ಡೈಲಿ ಬೇಕಾಗಿದೆ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ 15ರಿಂದ 20 ದಿನಕ್ಕೆ ಬೇಕಾಗಿದೆ. ಅದು 8ರಿಂದ 12 ತಿಂಗಳಿರೋ ಮಕ್ಕಳಿಗೆ. ಯಾಕಂದರೆ ಹಿಮೋಗ್ಲೋಬಿನ್ ಲೆವೆಲ್ ಅವ್ರಿಗೆ ಕಡಿಮೆ ಇರೋದ್ರಿಂದ ಸೊ ಅವ್ರಿಗೋಸ್ಕರ ಬ್ಲಡ್ ಬೇಕಾಗಿದೆ. ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಒಂದು ಸಮಾಜ ಸೇವೆ ಥರ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ, ಬೇರೇನು ನಾವು ದೊಡ್ಡದಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಸೊ ಅಳಿಲಿ ಸೇವೆ ಮಾಡೋದಕ್ಕೋಸ್ಕರ ಒಂದು ಸಣ್ಣದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ತಾ ಇದ್ದೀರಿ. ಏನಂದ್ರೆ ಈ ಹೊಸ ವರ್ಷನ ಒಂದು ಒಳ್ಳೆ ಕೆಲಸದಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇರೋದು ಇದನ್ನ. ಸೊ ಎಲ್ಲರ ಸಹಕಾರ ಇದೆ. ಹಾಗಾಗಿ ಇಲ್ಲೇ ಬಂದಿರೋ ಜನ ನೋಡ್ತಾ ಇದ್ದಾರೆ. ಸೊ ಎಷ್ಟು ಜನ ಬಂದಿದ್ದೀರಾ ಬ್ಲಡ್ ಕೊಡಬೇಕು ಅಂತಾನೆ ಆಲ್ಮೋಸ್ಟ್. ಸೊ ಹಾಗಾಗಿ ಇದು ಬಂದು ಥಲಸೆಮಿಯಾ ಅಂತ ಹೇಳ್ಬಿಟ್ಟು ಒಂದು ರೋಗ. ಆ ರೋಗಕ್ಕೋಸ್ಕರ ಮಕ್ಳಿಗೆ ಬ್ಲಡ್ ಬೇಕಾಗಿರೋದ್ರಿಂದ ನಾವು ಮಾಡ್ತಾ ಇದ್ದೀರಿ. ಜೊತೆಲಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಸೊ ಬಂದು ನೀವು ಇನ್ನ ಆದಷ್ಟು ಜನ ಬನ್ನಿ, ನಮ್ಮ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ. ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಧಿಕಾರಿಯಾದ ಅನಿಲ್ ಅವರೇ, ಹಾಗೂ ನಮ್ಮ ಬೈಕ್ ಟ್ಯಾಕ್ಸಿ ಲೀಡರ್ಸ್ ಮತ್ತು ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರು ಹಾಗೂ ನಮ್ಮ ಮೀಡಿಯಾ ಬಂಧುಗಳಿಗೆ ನನ್ನ ಈ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯ ತಿಳಿಸ್ತೇನೆ. ಎಲ್ಲ ಇಲ್ಲಿ ಬಂದಂತ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಹಾಗೂ ನಮ್ಮ ಮೀಡಿಯಾ ಬಂಧುಗಳಿಗೆ ಸ್ವಾಗತನೂ ಕೋರ್ತೇನೆ. ಈ ನನ್ನ ವಿಷಯ ಬಂದ್ಬಿಟ್ಟು, ಇವಾಗ ಏನು ಇನ್ನೂ ಯಾರು ನಮ್ಮ ಮೆಂಬರ್ಶಿಪ್ ID ಕಾರ್ಡನ್ನು ಪಡೆದುಕೊಂಡಿಲ್ಲ ಅಂತವ್ರು ದಯವಿಟ್ಟು ನಮ್ಮ ಕಚೇರಿಗೆ, ಯಾಕಂದ್ರೆ ಕಚೇರಿ ಸ್ಟಾರ್ಟ್ ಆಗಿ ಇವಾಗ 2 ತಿಂಗಳಾಯ್ತು. ಒಬ್ಬರಿಂದ ಯಾವುದೋ ಸಾಧ್ಯ ಆಗಲ್ಲ. ಸೊ ದಯವಿಟ್ಟು ತಾವು ಈ ಒಂದು ತಾವೆಲ್ಲರೂ ಬಂದ್ಬಿಟ್ಟು ಸಹಕರಿಸಬೇಕು. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ನಾವು ಒಬ್ಬರೇ ಅಂತ ಅಲ್ಲ, ತುಂಬಾ ಜನ ಅಂದ್ರೆ 20ರಿಂದ 30 ಸಾವಿರ ಜನ ಬೈಕ್ ಟ್ಯಾಕ್ಸಿ ಓಡಿಸಿ ತಮ್ಮ ದಿನನಿತ್ಯ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ದಯವಿಟ್ಟು ಮತ್ತೆ ಇನ್ನೊಂದೇನಂದ್ರೆ RTO ಇರ್ಲಿ, RTO ಇಶ್ಯೂ ಇರ್ಲಿ, ಆಟೋದವ್ರು ಏನೋ ಸಮಸ್ಯೆ ಮಾಡ್ಲಿ ಅಥವಾ ಇನ್ಸಿಡೆಂಟ್ ಏನೋ ಒಂದು ದಾರಿಯಲ್ಲಿ ಹೋಗಾಗ ಏನೋ ಒಂದು ಇನ್ಸಿಡೆಂಟ್ ಆಗ್ಲಿ, ಸೊ ಅದಕ್ಕೋಸ್ಕರ ನಮ್ಮ ಬೈಕ್ ಟ್ಯಾಕ್ಸಿ ಆಫೀಸ್ ಇರೋದು. ದಯವಿಟ್ಟು ನಮ್ಮ ಮೆಂಬರ್ಶಿಪ್ ID ಕಾರ್ಡ್ ಅನ್ನು ತಗೊಂಡ್ರೆ ನಾವು ದಯವಿಟ್ಟು ಅಂಥವ್ರಿಗೆ ನಾವು ಬೇಗನೆ ಹೆಲ್ಪ್ ಮಾಡ್ತೀವಿ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ಮೆಂಬರ್ಶಿಪ್ ID ಕಾರ್ಡ್ ಜೊತೆಗೇನೆ ಇನ್ನೊಂದು ಇ-ಶ್ರಮ್ ಕಾರ್ಡು ಮತ್ತೆ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡ್ಕೊಡ್ತಾ ಇದ್ದೇವೆ. ಅದು ಫ್ರೀ ಆಗಿರುತ್ತೆ. ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೋಸ್ಕರನೇ ಮಾಡ್ಕೊಡ್ತಾ ಇರೋದು. ಸೊ ದಯವಿಟ್ಟು ಅದು ನಿಮ್ಗೆ ಇ-ಶ್ರಮ್ ಕಾರ್ಡ್ ಏನಂದ್ರೆ, ಇ-ಶ್ರಮ್ ಕಾರ್ಡ್ ತಗೊಂಡ್ರೆ ಅದರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ, ನಮ್ಗೆ ಏನೋ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಆಕ್ಸಿಡೆಂಟ್ ಆದ್ರೆ ನೀವು ಯಾವ್ದೋ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ 5 ಲಕ್ಷದವರೆಗೂ ನಿಮ್ಗೆ ಫ್ರೀ ಇರುತ್ತೆ, ಅದು ಕ್ಲೈಮ್ ಮಾಡ್ಕೋಬಹುದು. ಅದೊಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಇನ್ನೊಂದು ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡ್ತಾ ಇದೀವಿ. ಆಯುಷ್ಮಾನ್ ಕಾರ್ಡ್ ಮಾಡ್ಕೊಡೋದ್ರಿಂದ ತಮ್ಗೆ ಅದು ಹೆಲ್ತ್ ಕಾರ್ಡ್ ಆಗೇ ಇರುತ್ತೆ. ಇನ್ನೊಂದು ಲೇಬರ್ ಕಾರ್ಡ್ ಮಾಡ್ಕೊಡ್ತಾ ಇದೀವಿ. ಲೇಬರ್ ಕಾರ್ಡ್ ಏನಕ್ಕಪ್ಪ ಅಂದ್ರೆ, ಸೊ ಏನೋ ನಮ್ಮ ಬೈಕ್ ಟ್ಯಾಕ್ಸಿ ಡ್ರೈವರ್ಗೋಸ್ಕರನೇ ಏನೋ ನಿಮ್ಮ ಅಕಸ್ಮಾತ್ ಏನೋ ಎಕ್ಸ್ಪೈರ್ ಆದ್ರೂ ಕೂಡ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ, ಅವ್ರ ಫ್ಯಾಮಿಲಿ ಅವರಿಗೆ ಅದು ಸೆಕ್ಯೂರಿಟಿ ಆಗಿರುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ಅವರಿಗೆ ವಯಸ್ಸಾದ್ಮೇಲೆ ಪಿಂಚಣಿ ಅಂತ ಬರುತ್ತೆ. ಅವರಿಗೆ ತಿಂಗಳಿಗೆ ಎಷ್ಟು 3,000 ಏನೋ ಇದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅಂತ ಕಾರ್ಡ್ ಅನ್ನ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ, ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರಿಗೋಸ್ಕರ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ವಿ.
ಅದಕ್ಕೋಸ್ಕರ ದಯವಿಟ್ಟು ಇದು ನಮ್ಮ ಆಫೀಸಿಗೆ ಬಂದ್ಬಿಟ್ಟು ತಾವೆಲ್ಲರೂ ಒಂದು ಮೆಂಬರ್ಶಿಪ್ ID ಕಾರ್ಡ್ ಅನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ನನ್ನ 2 ಮಾತುಗಳು ಮುಗಿಸ್ಕೊಂಡು ನಮಸ್ಕಾರ. ಇದು ಆಕ್ಚುಲಿ ಎಕ್ಸಾಂಪಲ್ ಅಂದ್ರೆ ನಾವು ಈ ತರ ಉದಾಹರಣೆಗೆ ಈ ತರ ತೋರಿಸ್ತಿರೋದು. ಎಲ್ಲಾ ಬೈಕ್ ಟ್ಯಾಕ್ಸಿ ಚಾಲಕರು ಇದನ್ನ ಉಪಯೋಗಪಡಿಸ್ಕೋಬೇಕು. ಹಾಗೆ ಇದರಿಂದ ಈಗ ನಮ್ಮ ಮಂಜೂರು ಹೇಳ್ದಂಗೆ ಆಯುಷ್ಮಾನ್ ಕಾರ್ಡ್ ಇಂದ ನಾವೇನೋ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಬೆಡ್ ಚಾರ್ಜ್ ಅಂತ ಮಾಡ್ತಾರೆ. ಆಗ ಮೆಡಿಕಲ್ಸ್ ಏನಿದೆಯೋ ಅದು ಕೂಡ ನಾವು ಔಷಧಿ ಕೂಡ ಪೇ ಮಾಡ್ಬೇಕಾಗಿರುತ್ತೆ. ಅಂತ ಒಂದು ಇವರಿಗೆ ಯಾವುದೇ ಹೊರ ರಾಜ್ಯದವರಾಗಿರ್ಬೋದು, ನಮ್ಮ ಕನ್ನಡ ರಾಜ್ಯದವರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನೇ ದುಡ್ಡು ತಗೊಳ್ದೆ ಆ ಆಯುಷ್ಮಾನ್ ಕಾರ್ಡ್ ನಿಮ್ಗೆ ಉಪಯೋಗ ಆಗುತ್ತೆ. ಎರಡನೇದು ಬಂದು ಲೇಬರ್ ಕಾರ್ಡ್, ಈ ಶ್ರಮ ಕಾರ್ಡ್ ಅಂತಂದ್ರೆ ನೀವೇನಾದ್ರೂ ಅಪಘಾತದಲ್ಲಿ ಎಕ್ಸ್ಪೈರ್ ಆದ್ರೆ ಅಂದ್ರೆ ಸತ್ತೋದ್ರೆ ಅಂತ ನಿಮ್ಮ ಮನೆಗೆ ಒಂದು 3 ಲಕ್ಷವರೆಗೂ ಕೂಡ ನಿಮ್ಗೆ ಕ್ಲೈಮ್ ಮಾಡ್ಕೋಬಹುದು ಈ ಒಂದು ಕಾರ್ಡ್ ಇಂದ. ಹಾಗೆ ಬೈಕ್ ಟ್ಯಾಕ್ಸಿ ಓಡಿಸುವಂತವ್ರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಪ್ಯಾನ್ ಕಾರ್ಡ್ ಇರುತ್ತೆ. ಒಂದ್ ವೇಳೆ ಮಾಡಿಸಿಲ್ಲ ಅಂತ ಅಂದ್ರೂ ಕೂಡ ನಮ್ಮ ಬೈಕ್ ಟ್ಯಾಕ್ಸಿ ವೆರಿಫಿಕೇಶನ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಸಾಫ್ಟ್ ಕಾಪಿ ಮಾಡಿಕೊಡ್ತೀವಿ. ಇಷ್ಟು ಪ್ರಯೋಜನಗಳು ಯಾವತ್ತೇ ನೀವು ಬಂದ್ರು ಕೂಡ ಬೈಕ್ ಟ್ಯಾಕ್ಸಿ ವೆರಿಫಿಕೇಶನ್ ಆಫೀಸಲ್ಲಿ ಇದ್ದೇ ಇರ್ತವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಮ್ಮ ಕಚೇರಿ ಓಪನ್ ಇದ್ದೇ ಇರುತ್ತೆ. ಹಾಗೆ ಇನ್ನು ನಮ್ಮ ಸೇಫ್ಟಿ ನಾವು ಯಾವ ತರ ಸೇಫ್ಟಿ ಆಗಿ ಇರಬೇಕು ಅನ್ನೋದನ್ನ ನಮ್ಮ ರಾಜು ಅವರು ತಿಳಿಸ್ಕೊಡ್ತಾರೆ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ, ಸೊ ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗ ಎಲ್ಲರೂ ಮಾತಾಡಿರೋಂಥ ಪ್ರಕಾರ ಈಗ ಎಲ್ಲರಿಗೂ ಗೊತ್ತಿದೆ ಬ್ಲಡ್ ಡೊನೇಷನು, ಬ್ಲಡ್ ಕ್ಯಾಂಪ್ ಇದೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ. ಸೊ ಅದ್ರ ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಮೆಂಬರ್ಶಿಪ್ ಕಾರ್ಡ್ನ ಕೊಡ್ತಾ, ಸೊ ಹಾಗೆ ಒಂದು ಶ್ರಮ್ ಕಾರ್ಡು, ಲೇಬರ್ ಕಾರ್ಡು ಕೂಡ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಟ್ರಾಫಿಕ್ ನಿವಾರಣೆ ಅಂದರೆ ಈಗ ಆವಾಗಲೇ ಮಾತಾಡ್ದಂಗೆ ಇನ್ನು ಕೆಲವೊಬ್ರು ಚಿಕ್ಕ ಹೆಲ್ಮೆಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಆ ಚಿಕ್ಕ ಹೆಲ್ಮೆಟ್ನ ಬಿಡಿ, ದೊಡ್ಡ ಹೆಲ್ಮೆಟ್ಗಳನ್ನ ಯೂಸ್ ಮಾಡಿ. ಸೊ ಹಾಗೆ ಟ್ರಾಫಿಕ್ ಜಂಪ್ ಮಾಡೋದಾಗ್ಲಿ ಅಥವಾ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಾದ್ರಿ ಆ ಥರ ಮಾಡಬೇಡಿ. ಸೊ ಗಾಡಿದು ಇನ್ಸೂರೆನ್ಸ್ ಆಗಲಿ, ಎಮಿಷನ್ ಟೆಸ್ಟ್ ಆಗಲಿ, ಆಮೇಲೆ ಕೆಲವೊಂದು ಗಾಡಿ ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಲೈಸೆನ್ಸ್ ಆಗಲಿ, ಸೊ ದಯವಿಟ್ಟು ಎಲ್ಲರೂ ರಿನ್ಯೂವಲ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಗಾಡಿಗಳನ್ನ ಚಲಾವಣೆ ಮಾಡಿ. ಸೊ ಯಾರೂ ಕಾನೂನಿಗೆ ಉಲ್ಲಂಘನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕಾನೂನಿಗೆ ಎಲ್ಲರೂ ತಲೆಬಾಗಿ. ಸೊ ಆನಂತರ ಈಗ ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಗಾಡಿಗಳು ರಿಜಿಸ್ಟರ್ ಆಗಿರೋದೇ ಒಂದು ಗಾಡಿ ಇರುತ್ತೆ, ಸೊ ಬೇರೆ ಗಾಡಿಯಲ್ಲಿ ರೈಡ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಪ್ರತಿಫಲ ಸಿಗಲ್ಲ. ಓಕೆನಾ? ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ನಿಮ್ಮಿಂದ ಯಾವತ್ತೂ ಇರುತ್ತೆ. ಸೊ ನೀವು ಲೀಗಲ್ ಆಗಿದ್ದಾಗಲೇ ನಾವು ಲೀಗಲ್ ಆಗಿ ನಿಮಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಓಕೆನಾ? ಸೊ ಇದನ್ನ ನನ್ನ ಮಾತನ್ನ 2 ಮಾತು ಹೇಳ್ತಾ ನಮ್ಮ ಮನೋಜ್ ಕೊಡ್ಲಿ ಸರ್. ಹಾಗೆ ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದಿರಲ್ವಾ? ಸೊ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಇದರ ಬಗ್ಗೆ ಮಾಹಿತಿ, ಇನ್ನ ಹೆಚ್ಚಿನ ಮಾಹಿತಿಗೆ ಇಲ್ಲಿ ನಮ್ಮ ಬ್ಲಡ್ ಡೊನೇಷನ್ ಡಾಕ್ಟರ್ಸ್ಗಳ ಇದ್ದಾರೆ, ಅವ್ರು ಇದಕ್ಕಿನ್ನ ನಮ್ಗಿನ್ನ ಬೆಟರ್ ಕೊಡ್ತಾರೆ. ಸೊ ನಾವು ಹೇಳೋದಕ್ಕಿಂತ ಅವ್ರು ಹೇಳೋದು ಬೆಟರ್ ಅನ್ಸುತ್ತೆ. ಸೊ ಹಾಗಾಗಿ ಸರ್ ಬನ್ನಿ ಸರ್. ನಮಸ್ಕಾರ. ಈಗ ಅದೇನು ಅಂತಂದರೆ ಥಲಸೆಮಿಯಾ ಅಂತ ಒಂದು ಕಾಯಿಲೆ ಇದೆ, ರಕ್ತದ ಕಾಯಿಲೆ. ಅದರಲ್ಲಿ ನಮಗೆ ನಾರ್ಮಲ್ ಆಗಿ ಬರೋವಂಥ ರಕ್ತ ಕಣಗಳು ಅಲ್ಲಿರೋದಿಲ್ಲ. ಸೊ ನಮಗೆ ಬರೋ ಹಂಗೆ 45 ದಿನ ಒಂದ್ಸರ್ತಿ 45 ದಿನದ ತನಕ ಇರೋವಂಥ ರಕ್ತಗಳು ಈ ಕಾಯಿಲೆ ಇರೋರಿಗೆ ಬೇಗ 30 ದಿನ, 15 ದಿನ, 20 ದಿನದಲ್ಲಿ ಮುಗ್ದೋಗ್ತಾ ಇರ್ತವೆ. ಹಾಗಾಗಿ ಆ ಕಾಯಿಲೆ ಬಳಲ್ತಾ ಇರೋರಿಗೆ ಅನಿಮಿಯಾ ಅನ್ನೋದು ಜಾಸ್ತಿ ಕಾಣ್ತಾ ಇರುತ್ತೆ. ಅನಿಮಿಯಾ ಇದ್ದಾಗ ಅವ್ರಿಗೆ ಉಸಿರಾಟದ ತೊಂದರೆ, ಬೇರೆ ಕಾಯಿಲೆಗಳು ಎಲ್ಲ ಬರ್ತಾ ಇರ್ತವೆ. ಆಮೇಲೆ ಇದೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಜಾಸ್ತಿ ಸ್ಟಾರ್ಟ್ ಆಗೋದು. ಸೊ ಅವ್ರಿಗೆಲ್ಲ ಅವಾಗವಾಗ ನಾವು ಟೆಂಪರರಿ ರಕ್ತ ಕೊಡ್ತಾ ಇರಬೇಕು. ಇದಕ್ಕೆ ನಾವು ಡೊನೇಷನ್ ಈ ಥರ ಕ್ಯಾಂಪ್ಗಳು ಮಾಡಿ ಕಲೆಕ್ಷನ್ ಮಾಡ್ಕೊಳೋದು. ಅವ್ರಿಗೆ ಅಲ್ಲಿ ಉಚಿತ ಸೇವೆ, ಊಟ ತಿಂಡಿ, ಜೊತೆಲಿ ಬರೋರು ಒಬ್ರಿಗೆ ಅವ್ರು ಇರೋದಕ್ಕೆ ಜಾಗ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಅವ್ರು ಚೆನ್ನಾಗಿ ಆಗಿದ್ದಾರೆ ಅಂತ ಅಂದ್ಮೇಲೆ ವಾಪಸ್ ಕಳಿಸ್ತೀವಿ. ಆ ಥರದ ಕಾರ್ಯ ನಡೆಯುತ್ತೆ. ಅದಕ್ಕೋಸ್ಕರ ಇಂಥವ್ರಿಗೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ರಾಷ್ಟ್ರೋತ್ತನ ಬ್ಲಡ್ ಸೆಂಟರ್ ಕಡೆಯಿಂದ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಿರೋಂಗೆ ಎಲ್ಲದಕ್ಕೂ ಕೂಡ ಆಲ್ಟರ್ನೇಟಿವ್ ಅನ್ನೋಂತ ಒಂದು ಇದೆ. ಅಂದ್ರೆ ನಮ್ಗೇನಾದ್ರೂ ಒಂದು ಬೈಕ್ ಆಗಿರ್ಬೋದು, ಯಾವುದೇ ಒಂದು ವಸ್ತುಗೆ ಆಲ್ಟರ್ನೇಟಿವ್ ಅನ್ನೋಂಥದ್ದು ಇದೆ.
ರಕ್ತಕ್ಕೆ ಆಲ್ಟರ್ನೇಟಿವ್ ಅನ್ನೋಂಥದ್ದು ಯಾವುದೂ ಇಲ್ಲ. ರಕ್ತಕ್ಕೆ ಆಲ್ಟರ್ನೇಟಿವ್ ಯಾವುದು ಅಂತಂದ್ರೆ ಅದೇ ಬ್ಲಡ್ ಗ್ರೂಪ್ ನ ಇನ್ನೊಬ್ಬ ವ್ಯಕ್ತಿಯ ಬ್ಲಡ್ ಆಗಿರ್ಬೇಕು, ಅವ್ರು ಹೆಲ್ದಿ ಆಗಿರ್ಬೇಕು, ಆ ತರ ಒಂದು ಅಷ್ಟು ಕ್ರೈಟೀರಿಯಾ ಇದೆ. ಹಂಗಾಗಿ ನಾವೆಲ್ಲರೂ ಕೂಡ ಮೊದಲನೇದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ಮತ್ತೆ ಎಲ್ಲರೂ ಕೂಡ ಅನ್ಕೊಂಡಿರ್ಬೋದು ಬ್ಲಡ್ಗೆ ಇನ್ನೇನಪ್ಪ ನಾವು ಕೊಡೋದ್ರಿಂದ ನಮ್ಗೇನ್ ಹೆಲ್ಪ್ ಆಗತ್ತೆ, ಅಥವಾ ಬ್ಲಡ್ ಕೊಡೋರ್ಗೆ ನಮ್ ಕಡೆಯಿಂದ ಏನ್ ಹೆಲ್ಪ್ ಆಗತ್ತೆ ಅಂತ. ನಾವು ಕೊಡುವಂತ 1 ಯೂನಿಟ್ ಬ್ಲಡ್ ಏನಿದೆಯಲ್ಲ ಅದರಿಂದ 3 ರಿಂದ 4 ಜನರ ಪ್ರಾಣ ಉಳಿಯುತ್ತೆ. ಬೇರೆ ಬೇರೆ ಕಾಂಪೋನೆಂಟ್ಸ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ. ಹಂಗಾಗಿ ಎಲ್ಲರೂ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ತಲೆಸೀಮಿಯಾ ಡೇ ಕೇರ್ ಸೆಂಟರ್ ಅನ್ನೋದನ್ನ ನಮ್ಮ ರಾಷ್ಟ್ರತನ ಕಡೆಯಿಂದ ಒಂದು ರನ್ ಮಾಡ್ತಾ ಇದೀವಿ. 416 ಜನ ಮಕ್ಕಳು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಪ್ರತಿ 15 ರಿಂದ 20 ದಿನಕ್ಕೆ ಒಂದ್ಸಲ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾಗತ್ತೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಈ ತರ ಬೇರೆ ಬೇರೆ ಸ್ಟೇಟ್ ಇಂದನೂ ಕೂಡ ಬರ್ತಾ ಇದಾರೆ. ಅಂತ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಉಳ್ಕೊಳ್ಳೋದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದು, ಮತ್ತೆ ಅವ್ರಿಗೆ ಕೆಲವು ಟೆಸ್ಟಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲೇ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಾರ್ ಹೇಳ್ದಂಗೆ ನಿಮ್ಮ ಎಲ್ಲರ ಸಹಕಾರ ಇರಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಎಲ್ಲರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಬೇಕು ಅನ್ನೋದಿದ್ರು ಕೂಡ ಸಾರ್ಗೆ ಹೇಳಿದ್ರೆ ಸಾರು ಅಲ್ಲಿ ಒಂದು ಕ್ಯಾಂಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಎಲ್ಲರಿಗೂ ಕೂಡ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಂದ ಏನ್ ಇಷ್ಟು 100 ಸಂಖ್ಯೆನಲ್ಲಿ ಜನ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಎಲ್ಲರಿಗೂ ಕೂಡ ರಾಷ್ಟ್ರೋತ್ತನ ಬ್ಲಡ್ ಸೆಂಟರ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಇನ್ನು ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಕರ್ಕೊಂಡ್ ಬಂದು ಏನು ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ 100 ಜನಕ್ಕೂ ಹೆಚ್ಚು ಜನ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದಿದಾರಲ್ಲ, ನೀವೆಲ್ಲರೂ ಕೂಡ ಸಹಕಾರ ಮಾಡ್ಬೇಕು. ಮತ್ತೆ ಸಾರ್ ಅನ್ಕೊಂಡಿರೋದು 100 ಜನಕ್ಕೂ ಹೆಚ್ಚಾಗ್ಬೋದು ಅಂತ. ನಾವು 100-150 ಜನ ಈಸಿಯಾಗಿ ಬ್ಲಡ್ ಡೊನೇಟ್ ಮಾಡ್ಬೋದು. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋಣ. ಇದಕ್ಕೆ ಕೆಲವೊಂದಷ್ಟು ಕ್ರೈಟೀರಿಯಾ ಇದೆ. ಏನಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ತಿಂಡಿ ಊಟ ಮಾಡ್ಕೊಂಡ್ ಬಂದು ಬ್ಲಡ್ ಡೊನೇಟ್ ಮಾಡ್ಬೇಕು. ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಅಲ್ಲಿ ಇರ್ತೀವಿ, ನಾವು ನಮ್ಮನ್ನ ಕೇಳ್ಬೋದು, ನಾವು ಗೈಡ್ ಮಾಡಿ. ನಾನು ಮಾಡಿಲ್ಲ, ಅವ್ರು ಮಾಡಿದ್ರು. ಹುಷಾರಾಗಿದ್ದೀರಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಅರ್ಹರಾಗಿದ್ದರೆ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ನ ಉಚಿತವಾಗಿ ತಗೋಬೋದು. ಮತ್ತು ಈ ಸ್ಟಾಂಪ್ ಕಾರ್ಡ್ ಅಂತ ಒಂದು ಕೊಡ್ತಾ ಇದ್ದೀವಿ. ಈ ಸ್ಟಾಂಪ್ ಕಾರ್ಡ್ ಬೆನಿಫಿಟ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು 60 ವಯಸ್ಸು ಆದ ನಂತರ ಇಂಥವ್ರಿಗೆ ESIPF ಇರಲ್ಲ. ಗಾಡಿ ಓಡಿಸೋಂಥವ್ರಿಗೆ, ಬೈಕ್ ಟ್ಯಾಕ್ಸಿ ಓಡಿಸೋಂಥವ್ರಿಗೆ ಎಸ್ಪೆಷಲಿ ಅಂಥವ್ರಿಗೆ ಯಾವುದು ESIPF ಇರಲ್ಲ. ಅಂಥವ್ರಿಗೆ 60 ವಯಸ್ಸು ಆಗಿದ ನಂತರ ಅವ್ರಿಗೆ ಪಿಂಚಣಿ ಸಿಗುತ್ತೆ. ಅಂದರೆ 3,000 ರೂಪಾಯಿವರೆಗೂ ಪ್ರತಿ ತಿಂಗಳು ಸರ್ಕಾರದಿಂದ ಅಂಥವ್ರಿಗೆ ಪಿಂಚಣಿ ಸಿಗುತ್ತೆ. ಅವ್ರಿಗೆ ಏನಾದರೂ ತೊಂದರೆ ಆಗಿ ಅವ್ರಿಗೆ ಎಕ್ಸ್ಪೈರ್ ಅಂದರೆ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರಿಗೆ 3 ರಿಂದ 5 ಲಕ್ಷ ರೂಪಾಯಿವರೆಗೂ ಸರ್ಕಾರದಿಂದ ಸಿಗುತ್ತೆ. ಚಾರ್ಜಸ್ ಇದಕ್ಕೆ ಅಂತ ಯಾವುದೇ ಚಾರ್ಜಸ್ ತೊಗೊಳ್ತಾ ಇಲ್ಲ. ಆದರೆ ಮೆಂಬರ್ಶಿಪ್ಗೆ ನಾವು ಒಂದು ಚಾರ್ಜಸ್ ತೊಗೊಳ್ತಾ ಇದ್ದೀವಿ. ಆದರೆ ಅದರಿಂದ ಎಷ್ಟೊಂದು ನಾವು ಕನ್ಫರ್ಮ್ ಮಾಡಿಲ್ಲ. ಮುಂದಕ್ಕೆ ಅದು ಖಂಡಿತ ಕನ್ಫರ್ಮ್ ಸರ್. ನಮ್ಮ ಅಸೋಸಿಯೇಷನ್ ಜಾಯ್ನ್ ಆಗೋದ್ರಿಂದ ಒಬ್ಬ ವ್ಯಕ್ತಿ ತುಂಬ ಸಂತೋಷದಿಂದ ಕೆಲಸ ಮಾಡ್ಬೋದು. ಸಂತೋಷದಿಂದ ಅಂತ ಹೇಳಿದ್ರೆ ಯಾವುದೇ ಭಯವಿಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಅವ್ರು ವರ್ಕ್ ಮಾಡ್ಬೋದು. ಯಾಕಂದರೆ ಎಕ್ಸಾಂಪಲ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನನಗೆ ಈ ಥರ ತೊಂದರೆ ಇದೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಾವು ಖಂಡಿತ ಆ ವ್ಯಕ್ತಿಗೆ ಹೋಗ್ಬಿಟ್ಟು ನಾವು ಫಸ್ಟು ಅವ್ರಿಗೆ ಏನಾಗಿದೆ ಅಂತೇಳಿ ಫಸ್ಟು ನಾವು ರೀಚ್ ಮಾಡ್ತೀವಿ ಆ ವ್ಯಕ್ತಿಗೆ. ಓಕೆನಾ? ಕಾರ್ಡ್ ನೋಡಿ ತೋರಿಸಿ ಸರ್. ಕಾರ್ಡ್ ನೋಡಿ ಅವ್ರು ಕೊಡ್ತೀನಿ, ಅವರೇ ತೋರಿಸ್ತಾರೆ ನಿಮಗೆ. ನಮ್ಮ ಮಲ್ಲೇಶ್ ಅವರು ಇದ್ದಾರೆ, ಜಯರಾಜ್ ಎಸ್ಸಿ ಇದ್ದಾರೆ, ಹಾಗೆ ಜಯರಾಜ್ ಎಸ್ಸಿ ರವಿಕುಮಾರ್, ವೆಂಕಟೇಶ್ ಏನಿರ್ತಾರೆ,
ಹಾಂ